क्रिकेट खेळतेवेळी झालेल्या किरकोळ भांडणामुळे अळवाणी गल्ली शहापूर येथे तणावपूर्ण वातावरण। क्रिकेटचे भांडण वाढत जाऊन विकोपाला गेल्याने दोन गटात हाणामारी झाली। त्यानंतर झालेल्या दगडफेकीनंतर वातावरण तणावपूर्ण बनले। बेळगाव शहरातील शहापूर भागातील अळवाण गल्ली इथे गुरुवारी ही सायंकाळी घटना घडली आहे। या घटनेत 8 जण जखमी झाले आहेत। शहापूर पोलिसांनी घटनास्थळी धाव घेऊन चौकशीसाठी ताब्यात घेतले आहे। वरिष्ठ पोलीस अधिकारी मार्टिन यांनी घटनास्थळी भेट देऊन परिस्थिती नियंत्रणाखाली आणली व याबद्दल अधिक माहिती दिली आहे। ಇವತ್ತು ಸಾಯಂಕಾಲ ಒಂದು ಸಣ್ಣ ಗಲಾಟೆ ಆಗಿದೆ ಕ್ರಿಕೆಟ್ ಗ್ರೌಂಡಲ್ಲಿ। ಆದರೆ ಕ್ರಿಕೆಟ್ ಆಡುವಾಗ ಸ್ವಲ್ಪ ಜಗಳ ಆಗಿದೆ ಗ್ರೌಂಡಲ್ಲಿ। ಆಮೇಲೆ ಮತ್ತೆ ಎಲ್ಲ ಒಬ್ಬರು ಮನೆಗೆ ವಾಪಸ್ ಬಂದಿದೆ। ಮನೆಗೆ ವಾಪಸ್ ಬಂದರೆ ಮತ್ತೆ ಇನ್ನೊಂದು ಸತಿ ನಡುವೆಯಲ್ಲಿ ಸ್ವಲ್ಪ ಜಗಳ ಗಲಾಟೆ ಆಗಿದೆ। ಸೊ ತಕ್ಷಣ ನಮ್ಮ ಗ್ರೌಂಡ್ ಸ್ಟಾಫ್ ಮತ್ತು ನಮ್ಮ ಪೆಟ್ರೋಲಿಂಗ್ ಸ್ಟಾಫ್ ಸ್ಪಾಟ್ಗೆ ಹೋಗಿ ಅದು ಗಲಾಟೆ ನಿಲ್ಲಿಸಿದ್ರೆ ಮತ್ತೆ ಆಮೇಲೆ ನಮಗೆ ಮಾಹಿತಿ ಕೊಟ್ಟಿದ್ವಿ। ಮಾಹಿತಿ ಬಂದ ತಕ್ಷಣ ಮತ್ತೆ ಎಲ್ಲ ಆಫೀಸರ್ಸ್ ಇನ್ಸ್ಪೆಕ್ಟರ್ ACP ಮತ್ತು ನಾನು ಕೂಡ ಸ್ಪಾಟ್ಗೆ ಹೋಗಿದ್ದೇವೆ। ಈಗ ಎಲ್ಲ ಶಾಂತಿ ಆಗಿದೆ, ಎಲ್ಲ ಪೊಲೀಸ್ ಡಿಪ್ಲಾಯ್ಮೆಂಟ್ ಆಗಿದೆ ಆ ಜಗನಲ್ಲಿ ಮತ್ತು ಬೇರೆ ಜಗನಲ್ಲಿ ಕೂಡ ಈಗ ಪೊಲೀಸ್ ಡಿಪ್ಲಾಯ್ಮೆಂಟ್ ಆಗಿತ್ತು। ಈಗ ನಾವು ಕಂಪ್ಲೇಂಟ್ಗೆ ಈಗ ನಾವು ವೇಟ್ ಮಾಡ್ತಾಯಿದ್ವಿ। ಬಹುಶಃ ವಿಕ್ಟಿಮ್ಸ್ ಕಡೆಯಿಂದ ಕಂಪ್ಲೇಂಟ್ ಹೋಗ್ತಾರೆ, ಅದರ ಸಲುವಾಗಿ ನಾವು ವೇಟ್ ಮಾಡ್ತೀವಿ। ಎಷ್ಟು ಜನರ ಮೇಲೆ ಏನಾದರೂ ತೊಗೊಂಡಿದ್ರು ಸರ್? ಎಷ್ಟು ನಮ್ಮ ಈಗ ಹಾಸ್ಪಿಟಲ್ದಲ್ಲಿ 8 ಜನ ಅಡ್ಮಿಟ್ ಆಗಿದ್ದಾರೆ। ನಾನು ಡಾಕ್ಟರ್ ಜೊತೆ ಕೂಡ ನಾನು ಮಾತಾಡಿದ್ದೀನಿ। ಎಲ್ಲ ಎರಡು ಕಡೆನಾ ಸರ್? ಎಲ್ಲ ಎರಡು ಕಡೆಯಿಂದ 8 ಜನ ಇಂಜೂರ್ಡ್। ಯಾರಾದರೂ ಮಾರಕಾಸ್ತ್ರ ತೊಗೊಂಡ್ಬಂದಿದ್ದು ಈ ಅಳವಾನ್ ಗಲ್ಲಿಯಲ್ಲಿ ತಲವಾರ್ ಎಲ್ಲ ಜಾಸ್ತಿ ಸಿಗ್ತಾರೆ ಆ ಜಾಗದಲ್ಲಿ ನಾನು CCTV ಕ್ಯಾಮ್ರಾನ ನೋಡಿದ್ದೀನಿ। ಸೊ ಅದಕ್ಕೆ CCTV ಕ್ಯಾಮ್ರಾಯಿಂದ ಈಗ ನಾವು ಫುಟೇಜ್ನ ಅನಲೈಸ್ ಮಾಡ್ತಾಯಿದ್ವಿ। ಸೊ ಅದು ಈಗ ಚೆಕ್ ಮಾಡ್ತಾಯಿದ್ವಿ। CCTV ಫುಟೇಜಲ್ಲಿ ಏನೇನು ಕಾಣ್ತಾ ಇದೆ ಅದನ್ನು ಆ ಪ್ರಕಾರ ನಾವು ಆ್ಯಕ್ಷನ್ ತಗೊಳ್ತೀವಿ ಸರ್। ಈ ತಲವಾರ್ ತೊಗೊಂಡು ಬಂದು ಅನ್ನೋ ಕಾರಣಕ್ಕಾಗಿ ಇದು ಇಷ್ಟು ದೊಡ್ಡದಾಗಿ ಆಗುತ್ತೆ ಅಂತ ಸ್ಥಳೀಯರು ಹೇಳ್ತಾರೆ। ಈಗ ಕಂಪ್ಲೇಂಟ್ ಈಗ ಅವರು ಕೊಡ್ತಾ ಇದ್ವಿ। ಕಂಪ್ಲೇಂಟಲ್ಲಿ ಏನು ಕೊಡ್ತೀವಿ ನಾವು ತೊಗೊಳ್ತೀವಿ। ನಮ್ಮ ತನಿಖೆಯಲ್ಲಿ ಮತ್ತು ನಾವು CCTV ಫುಟೇಜಿಂದ ಕೂಡ ನಾವು ಚೆಕ್ ಮಾಡಬೇಕು ಮತ್ತು ಬೇರೆ ಐವಿಟ್ನೆಸ್ಸಿಂದ ನಾವು ಡೀಟೇಲ್ಸ್ ತೊಗೊಳ್ತೀವಿ। ಸರ್ ಯಾವ ವಿಚಾರಕ್ಕಾಗಿ ಸರ್ ಘಟನೆ? ಮೂಲ ಕಾರಣ ಏನು ಸರ್? ಮೇನ್ ರೀಸನ್ ಆ್ಯಕ್ಚುಲಿ ಇದು ಸಣ್ಣ ಯಂಗ್ಸ್ಟರ್ಸ್ ಕ್ರಿಕೆಟ್ ಆಡಿದ್ದಾರೆ। ಕ್ರಿಕೆಟ್ ಆಡಿದ್ದಾರೆ ಆ ಗ್ರೌಂಡಲ್ಲಿ ಸ್ವಲ್ಪ ಜಗಳ ಆಗಿದೆ। ಗೇಮ್ನಲ್ಲಿ ನಿಮಗೆ ಗೊತ್ತಿದೆ ಸ್ವಲ್ಪ ಅದು ಸ್ವಲ್ಪ ಜಗಳ ಮಾಡ್ತಾರೆ, ಅದಕ್ಕೋಸ್ಕರ ಆಗಿದೆ ಸರ್। ಈಗ ಈ ರೀತಿ ಆ ಥರ ಏನೂ ಇಲ್ಲ ಇದರಲ್ಲಿ। ಯಂಗ್ಸ್ಟರ್ಸ್ ಅವರು ಕ್ರಿಕೆಟ್ ಆಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಮಂಜು ಮೊಬೈಲ್ ಬರೋದಂತ ದೊಡ್ಡ ಘಟನೆಗಳಾಗಿ ಏನು ಕೂಡ ಆಗಿದ್ದಾವೆ ಸರ್। ಅದಕ್ಕೆ ನಾವು ಕೂಡ ಎಲ್ಲ ಸ್ಟೆಪ್ಸ್ ಪ್ರಿವೆಂಟಿವ್ ಸ್ಟೆಪ್ಸ್ ನಾವು ತೊಗೊಂಡಿರ್ತೀವಿ। ಅದಕ್ಕೆ ಈಗ ದೊಡ್ಡ ಬಂದೋಬಸ್ತ್ ಎಲ್ಲ ಕಡೆ ನಾವು ಹಾಕಿದ್ವಿ ಮತ್ತು ಲೀಡರ್ಸ್ ಜೊತೆ ಕೂಡ ಮಾತಾಡಿದ್ವಿ। ಅವರು ಎಲ್ಲ ಒಪ್ಪಿದ್ರೆ ಎಲ್ಲ ಶಾಂತಿ ಇರಬೇಕು ಅಂತ ಎಲ್ಲ ಲೀಡರ್ಸ್ಗಳು ಕೂಡ ಒಪ್ಪಿದ್ದಾರೆ। ಅಲ್ಲ, ಈ ರೀತಿ ತಲ್ವಾರ್ ಹಿಡ್ಕೊಂಡೆಲ್ಲ ಜರುಗಿಸೋದು, ಭಯ ಹುಟ್ಟಿಸುವಂಥದ್ದು, ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಮಾಡುವಂಥದ್ದು, ಸೊ ಅಂಥವ್ರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಅನ್ನೋ ಅದು ಆಗಬೇಕು। ಅದಕ್ಕೆ ನಾವು ಎಲ್ಲ ಅನಾಲಿಸಿಸ್ ಮಾಡ್ತಾ ಇದ್ದೀವಿ। ವಿ ವಿಲ್ ಟೇಕ್ ಆ್ಯಕ್ಷನ್ ಅಸ್ ಪರ್ ಸರ್। ಪಬ್ಲಿಕ್ಗೆ ಏನು ಹೇಳ್ತಾರೆ ಸರ್? ಸೋಷಿಯಲ್ ಮೀಡಿಯಾದಲ್ಲಿ ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ।